ಎಷ್ಟೇ ಬೆಲೆ ಬಾಳೋ ಕಾರಾದ್ರೂ ಸರಿ, ಸ್ಪೀಡ್ ಬ್ರೇಕರ್ ಮುಂದೆ ನಿಂತ್ಕೊಳ್ಳೇಬೇಕು. ಬ್ರೇಕ್ ಹಾಕದೆ ಹೋದ್ರೆ ಎಲ್ರಿಗೂ ಏಟಾಗುತ್ತೆ. ನೀನೇ ಅಲ್ಲ, ಯಾರೇ ಆದ್ರೂ ಸರಿ. ಕಥೆ ನಿಲ್ಸು. ನನ್ನನ್ನು ತಡೆದ ಕಾರಣ ಹೇಳು. ನನಗ್ ಟೈಮ್ ಇಲ್ಲ. ಆವತ್ತು ನಾನು ಅನ್ಕೊಂಡಿದ್ದು ನಡೆದಿದ್ರೆ ಇವತ್ತು ನಿನಗ್ ಟೈಮೇ ಅಲ್ಲ, ಆಯುಷ್ ಕೂಡ ಇರ್ತಾ ಇರಲಿಲ್ಲ. ಕೇವಲ ಸತ್ ಹೋಗಿರೋ ನನ್ನ ಮಗಳು ಸರಸು ಜೀವಂತವಾಗಿದ್ದಾಳೆ ಅನ್ಕೊಂಡಿದ್ದಕ್ಕೇನೆ ನಿನಗಾವತ್ತು ಸಾವು ತಪ್ಪಿದೆ. ನೋಡ್ ಜಗದೀಶ್, ಸಿಂಹನ ಸಾಯಿಸ್ಬೇಕು ಅಂತ ಅದಕ್ಕೆ ಆಹಾರ ಆಗೋ ಪ್ರತಿ ಪ್ರಾಣಿನೂ ಆಲೋಚಿಸ್ತಿರುತ್ತೆ. ತಪ್ಪು ಅವುಗಳ ಆಲೋಚನೆ ಅಲ್ಲ, ಸಿಂಹದ ಬಲ ಕೂಡ ಏನು ಅಂತ ಅರ್ಥ ಮಾಡ್ಕೋಬೇಕು. ತಪ್ಪಿಸ್ಕೊಂಡು ಜೀವಂತವಾಗಿರೋ ನೀನು ಎಷ್ಟು ಕತೆ ಬೇಕಾದ್ರೂ ಹೇಳ್ತೀಯ, ಸ್ವಾರ್ಥಕ್ಕಾಗಿ ಎಷ್ಟು ಮೋಸ ಬೇಕಾದ್ರೂ ಮಾಡ್ತೀಯ. ಹಳೇದನ್ನ ಮರೆತು ಹೊರಗಡೆಗೆ ಬಾ ಜಗದೀಶ್. ಇನ್ನು ಎಷ್ಟು ದಿವಸ ಅಂತ ಅದನ್ನೇ ಯೋಚಿಸ್ಕೊಂಡು ಓಡಾಡ್ತಿರ್ತೀಯ. ಅಂಥದೇ ನಾನ್ ನಿನಗ್ ಮೋಸ ಮಾಡ್ಬಿಟ್ಟೆ. ನೀನು ಮೋಸ ಮಾಡಿದ್ದು, ಮೋಸ ಮಾಡ್ತಿರೋದು ನನ್ಗಲ್ಲ, ನಿನ್ನ ಮಗನ್ಗೆ. ಸತ್ ಹೋಗಿರೋ ನನ್ನ ಮಗಳ ತರ ಇರೋ ಭಾಷಣಿನ ಕರ್ಕೊಂಬಂದು ನಿನ್ನ ಮನೇಲಿ ಇಟ್ಕೊಂಡಿದ್ಯಾ. ನಿನ್ನ ಮಗನ ಕಣ್ಣಿಗೆ ಬಟ್ಟೆ ಸುತ್ತೋದು ಮಾತ್ರ ಅಲ್ಲ, ಆ ಭಾಷಣಿ ಕುಟುಂಬದವ್ರ ಹತ್ರನೂ ಸುಳ್ಳನ್ನು ಹೇಳಿಸಿ ಅವ್ರ ಅಗತ್ಯನ ನೀನು ಅವಕಾಶವಾಗಿ ಬಳಸ್ಕೊಂಡಿದ್ಯಾ. ಇದನ್ ಮೋಸನಲ್ವಾ? ಅಥವಾ ಬೇರೆ ಹೆಸರು ಏನಾದ್ರೂ ಇಡ್ತೀಯಾ? ಒಬ್ಳು ತಾಯಿಯಾಗಿ ತನ್ನ ಮಗನ ಕಾಪಾಡ್ಕೊಳ್ಬೇಕು ಅಂತ ಅವಳು ಮಾಡ್ತಿರೋ ಪ್ರಯತ್ನ ಅದು ಅಷ್ಟೇ. ನೀನು ನನಗೆ ಶತ್ರು ಆಗಿರೋದ್ರಿಂದ ನಿನಗ ಆ ರೀತಿಯಲ್ಲಿ ಅನ್ನಿಸ್ತಾ ಇದೆ ಅಷ್ಟೇ. ಇದೆ, ಏನೇ ಮಾಡಿದ್ರು ಕೇಳೋರಿಲ್ಲ ಅನ್ನೋ ಅಹಂಕಾರ. ಎಲ್ಲ ಕಡಿಮೆ ಮಾಡ್ಬೇಕು ಅಂತಾನೆ ನಾನ್ ಬಂದಿದ್ದೀನಿ ವಾಗ್ದೇವಿ. ಏಯ್, ಹೆದರಿಸ್ತಾ ಇದೀಯಾ? ಇಲ್ಲ, ನಾನ್ ಏನ್ ಮಾಡ್ತೀನೋ ಅಂತ ಹೇಳಿ ನೀನ್ ಏನ್ ಮಾಡ್ಕೋತೀಯೋ ಮಾಡ್ಕೋ ಅನ್ನೋ ಅವಕಾಶ ಕೊಡ್ತಾ ಇದ್ದೀನಿ. ನೀನ್ ನನಗೆ ಅವಕಾಶ ಕೊಡೋಂತ ಅವಶ್ಯಕತೆ ಇಲ್ಲ ಜಗದೀಶ್. ಆಪತ್ತು ಬಂದ್ರೆ ಹೇಗೆ ಹೆಜ್ಜೆ ಇಡಬೇಕು ಅನ್ನೋದು ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ಹೌದಾ? ಹಾಗಾದ್ರೆ ನಿನ್ ಮಗನ್ಗೆ ಮನೇಲಿರೋದು ನಿನ್ ಹೆಂಡತಿ ಸರಸು ಅಲ್ಲ, ನಾಟಕದ ಭಾಷಣಿ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತಾನು ಗೊತ್ತಾ? ಇಷ್ಟು ದಿನ ನನ್ನ ಟಾರ್ಗೆಟ್ ನೀನು. ಆದ್ರೆ ಸಾವುಗಿಂತ ದೊಡ್ಡ ಶಿಕ್ಷೆ ಏನ್ ಗೊತ್ತಾ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರು ದ್ವೇಷಿಸಿದಾಗ, ದೂರ ಆದಾಗ. ನಿನ್ನಿಂದ ದೂರ ಆಗಿದ್ ನನ್ನ ಮಗಳ ಬಗ್ಗೆ ನಾನ್ ಎಷ್ಟು ನೋವು ತಿಂದಿದ್ದೀನೋ ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ ನಿನ್ನ ಮಗನಿಂದ ನೀನ್ ಅನುಭವಿಸಾಗಿ ಮಾಡ್ತೀನಿ. ನೀನು ಮಾಡ್ತಿರೋ ಮೋಸ, ಹೇಳ್ತಿರೋ ಸುಳ್ಳು ಎಲ್ಲಾನು ಸಾಕ್ಷಿಗಳ ಸಮೇತ ಹೊರಗ್ ಬೀಳೋ ಹಾಗೆ ಮಾಡ್ತೀನಿ. ನಿನ್ನ ಮಗನ ಕೈಯಲ್ಲಿ ನಿನಗೆ ಛೀ ಅನ್ನಿಸ್ತೀನಿ, ದೂರ ಹೋಗೋ ಹಾಗೆ ಮಾಡ್ತೀನಿ. ಹೆತ್ತೋಳು ಪ್ರೀತಿಯ ಮುಸುಕಲ್ಲಿ ನೀನ್ ಆಡ್ತಿರೋ ಕಪಟ ನಾಟಕ ಹೊರಗಡೆ ಬರುತ್ತೆ ವಾಗ್ದೇವಿ. ಸಿದ್ಧವಾಗಿರು.
ಇಷ್ಟೊಂದು ದುಡ್ಡು ಬೀಳ್ಸಿದ್ದಾರೆ? ಗಾಡ್, ಲಾಕೆಟ್ ನೋಡೋಣ ಅಂದ್ರೆ ಈ ಪ್ಲಾನ್ ಕೂಡ ವರ್ಕ್ ಆಗ್ಲಿಲ್ವಲ್ಲ. ಇದೇನ್ ರಾಹುಲ್ ಅವರೇ, ಮೀನಿಗೆ ಗಾಳ ಹಾಕಿದ ಹಾಗೆ ರೂಮ್ ಪೂರ್ತಿ ದುಡ್ಡನ್ ಚೆಲ್ಲಿದೀರಾ? ಅದು ನಾನ್ ನೋಡ್ಲಿಲ್ಲ ಸರ್ಸು. ವಾಲೆಟ್ ಅಲ್ಲಿಟ್ಟು ಫೋನ್ ನೋಡ್ತಾ ಕೂತ್ಬಿಟ್ಟಿದ್ದೆ. ಗಾಳಿಗೆ ಹಾರೋಗಿರ್ಬೇಕು ಅನ್ಸತ್ತೆ. ಪರವಾಗಿಲ್ಲ ಬಿಡಿ, ನಾನ್ ತಗೊಂಡೆ ಅಲ್ವಾ. ಸರ್ಸು, ಒಂದ್ ಕೆಲಸ ಮಾಡೋಣ. ಇವತ್ತು ನನಗೆ ತುಂಬಾ ಹ್ಯಾಪಿ ಆಗಿದೆ. ನಾವಿಬ್ರು ಸೇರಿ ಸಿನಿಮಾಗೋ ಅಥವಾ ರೆಸ್ಟೋರೆಂಟ್ಗೋ ಹೋಗಿ ಬರೋಣವಾ? ಅಬ್ಬಾ, ಮತ್ತೆ ಸ್ಟಾರ್ಟ್ ಮಾಡಿದ್ನಾ? ಹೇಳು ಸರ್ಸು, ಎರಡರಲ್ಲಿ ಎಲ್ಲಿಗೆ ಹೋಗೋಣ ಅಂತ? ಯಾವ ಕಲ್ಲಾದ್ರೇನು ಹಲ್ಲನ್ ಮುರಿಯೋದಕ್ಕೆ? ಸರ್ಸು, ನಿನ್ನೆ ಕೇಳ್ತಿರೋದು. ಎರಡೂ ಬೇಡ ರಾಹುಲ್ ಅವರೇ, ಆರಾಮಾಗಿ ಮನೇಲಿದ್ದು ಸಂತೋಷವಾಗಿರೋಣ. ನೋವೇ, ಇವತ್ ನಾವು ಹೊರಗಡೆ ಹೋಗ್ಲೇಬೇಕು. ನೀನಾಗಲ್ಲ ಅಂತ ಹೇಳಲೇಬಾರ್ದು. ಯಾಕೆ ರಾಹುಲ್ ಅವರೇ, ಈ ಬಿಸಿಲಲ್ಲಿ ಹೊರಗಡೆ ಹೋಗ್ಬೇಕು? ಸುಮ್ನೆ ಯಾಕೆ ದುಡ್ಡು ಖರ್ಚು ಮಾಡ್ಬೇಕು? ನಾನು ಫಿಕ್ಸ್ ಆಗಿದ್ದೀನಿ ಅಷ್ಟೇ. ಎಲ್ಲಿಗೆ ಅಂತ ನೀನ್ ಫಿಕ್ಸ್ ಆಗದೆ ಇರೋದ್ರಿಂದ ಟಾಸ್ ಹಾಕಿ ನೋಡೋಣ. ಹೆಡ್ಸ್ ಬಂದ್ರೆ ಸಿನಿಮಾಗೆ ಹೋಗೋಣ, ಟೈಲ್ಸ್ ಬಂದ್ರೆ ರೆಸ್ಟೋರೆಂಟ್ಗೆ ಹೋಗೋಣ. ಬೇಡ ರಾಹುಲ್ ಅವರೇ. ಸರಿ, ನೀನೀಗ ಏನು ಮಾತಾಡಬೇಡ. ಸರ್ಸು, ಮ್ಯಾನರ್ಸೇ ಇಲ್ವಾ ನಿನಗೆ? ಒಬ್ಬ ರೂಮ್ ಒಳಗ್ ಬರೋಕ್ ಮುಂಚೆ ನಾಕ್ ಮಾಡಿ ಬರ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ವಾ? ಅಂದ್ರೆ ಡೋರ್ ಓಪನ್ ಆಗಿತ್ತು ಅಂತ. ಸಾರಿ ರಾಹುಲ್. ಸಾರಿ ಬೇಡ, ಯಾಕೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಹೋಗು. ಅಂದ್ರೆ ವನಜಕ್ಕ ಪೂಜೆ ಮಾಡ್ತಿದ್ದಾರೆ, ಆರ್ತಿ ತಗೊಳ್ಳೋದಕ್ಕೆ ಬಾ ಅಂತ ಕರೆಯೋದಕ್ ಬಂದಿದ್ದೆ. ಹಾ ಸರಿ ಪ್ರೀತಿ ಅವರೇ, ನಡೀರಿ ಹೋಗೋಣ. ನೀನ್ ಕೂಡ ಬಾ ರಾಹುಲ್. ನೀನ್ ನಡಿ. ಬನ್ನಿ ರಾಹುಲ್ ಅವರೇ. ನವ್ಯ, ನಿಮ್ ದೊಡ್ಡತ್ಕಿಗೆ ಪೂಜೆ ಪುನಸ್ಕಾರ ಮಾಡ್ಕೊ ಬರುತ್ತಾ? ಅದೇ ನನ್ಗೂ ಹೊಸದಾಗಿದೆ ಡ್ಯಾಡ್. ಯಾವತ್ತೂ ಇಲ್ಲದೆ ಅದಕ್ಕೆ ಇಂಥ ಪೂಜೆ ಮಾಡ್ತಿರೋದು ತುಂಬಾ ವಿಚಿತ್ರವಾಗಿದೆ. ವಿಚಿತ್ರ ಅಲ್ಲ ನವ್ಯ, ಇದು ವಿಲಕ್ಷಣ. ಎಲ್ರೂ ಎದ್ದ ಮೇಲೆ ಎದ್ದೇಳ್ತಿದ್ದ ಈ ನನ್ನ ಹೆಂಡತಿ ಇವತ್ತಿಗೆ ಪೂಜೆ ಮಾಡ್ತಾ ಇದ್ರೆ ನನ್ನ ಫ್ಯೂಸೇ ಎಗರೋಗ್ತಾ ಇದೆ. ವನಜ, ಏನಮ್ಮ ಇವತ್ತು ಸ್ಪೆಷಲ್ ಪೂಜೆ ಮಾಡ್ತಿದ್ಯಾ? ಅಂದ್ರೆ ಮೇಡಮ್, ಧನುರ್ಮಾಸದಲ್ಲಿ ಲಕ್ಷ್ಮೀ ದೇವಿಗೆ ಕುಂಕುಮ ಪೂಜೆ ಮಾಡಿದ್ರೆ ಮಾಂಗಲ್ಯಕ್ಕೆ ಒಳ್ಳೇದು ಅಂತ ನಮ್ಮಮ್ಮ ಫೋನ್ ಮಾಡಿ ಹೇಳಿದ್ರು.
ಅದಕ್ಕೆ ಈ ಪೂಜೆ ಮಾಡ್ತಿದ್ದೀನಿ. ಮುಂಚೆನೆ ಹೇಳಿದ್ರೆ ಎಲ್ಲರೂ ಸೇರ್ಕೊಂಡೇ ಮಾಡ್ಬೋದಾಗಿತ್ತಲ್ಲ ಅದ್ಗೆ. ಪರವಾಗಿಲ್ಲ ನವ್ಯ, ಪೂಜೆ ನಂದೇ ಆದ್ರೂ ಪ್ರತಿಫಲ ಮಾತ್ರ ಎಲ್ರಿಗೂ ಸಿಗ್ಬೇಕು ಅನ್ನೋದೇ ನನ್ನ ಆಸೆ. ಆರತಿ ತಗೊಳ್ಳಿ. ಸರ್ಸು ತಗೋ. ಮೇಡಮ್, ಈ ಪೂಜೆಯಲ್ಲಿ ಪ್ರತ್ಯೇಕತೆ ಏನು ಅಂದ್ರೆ ಪೂಜೆ ಮಾಡಿರೋ ಕುಂಕುಮನ ಗಂಡ ವನಜಮ್ಮ, ನಿಮ್ ಪೂಜೆ ಆಯ್ತು ಅಲ್ವಾ? ನಾನು ನವ್ಯಮ್ಮ ಕೂಡ ಪೂಜೆ ಮಾಡಿ ಆಮೇಲೆ ಕುಂಕುಮ ಇಟ್ಕೋತೀವಿ, ಸರಿನಾ? ನೋ ಸರ್ಸು, ಅಷ್ಟೊಂದ್ಸಲ ಪೂಜೆ ಮಾಡಬಾರ್ದು. ಎಲ್ರೂ ಪರವಾಗಿ ನಾನು ಮಾಡಿದಿನಲ್ಲ, ಸರಿ ಹೋಗುತ್ತೆ. ನಾವು ಜಸ್ಟ್ ಕುಂಕುಮನ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ಆದಿ ದಂಪತಿಗಳು, ಮೊದಲು ನೀವು ಸ್ಟಾರ್ಟ್ ಮಾಡಿ ಮೇಡಮ್. ಆಮೇಲೆ ನಮ್ ಜೋಡಿ, ಅದಾದ್ಮೇಲೆ ರಾಹುಲ್ ಅವರು, ಆಮೇಲೆ ನವ್ಯ ಅವರು. ಅದ್ರ ಜೊತೆಗೆ ಪೂಜೆ ಪೂರ್ತಿ ಫಿನಿಶ್ ಆಗುತ್ತೆ. ಮಾವ, ಕುಂಕುಮ ತಗೊಳ್ಳಿ. ವನಜ, ತಾಳಿಗೆ ನಾವೇ ಕುಂಕುಮ ಇಟ್ಕೊಳ್ಳೋಣ. ಗಂಡ ಹಣೆಗೆ ಹಚ್ಚಿದ್ರೆ ಸರಿ ಹೋಗುತ್ತಲ್ವಾ? ಅಂದ್ರೆ ಆ ಲಾಜಿಕ್ ಎಲ್ಲ ನನಗೆ ಗೊತ್ತಿಲ್ಲ ಮೇಡಮ್. ನಮ್ಮಮ್ಮ ಹೇಗ್ ಹೇಳಿದಾರೋ ಹಾಗೆ ಮಾಡ್ತಿದ್ದೀನಿ. ಪೂರ್ತಿ ಪ್ರಾಸೆಸ್ ಅಲ್ಲಿ ಯಾವುದೇ ಮಿಸ್ ಆದ್ರೂ ನಮ್ ಫ್ಯಾಮಿಲಿಲಿ ಎಲ್ರಿಗೂ ದೋಷ ಅಂತ ಅಮ್ಮ ಹೇಳಿದ್ರು. ಪಾಪ ದೋಷನಾ? ಆಂಟಿ, ಇನ್ನೂ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಶುರು ಮಾಡಿ ಆಂಟಿ. ಚಿಕ್ಕ ವಿಷಯಕ್ಕೆ ಯಾಕಿಷ್ಟು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಫಸ್ಟ್ ಟೈಮ್ ಅದಕ್ಕೆ ಮನೇಲಿ ಪೂಜೆ ಮಾಡ್ತಿರೋದಕ್ಕೆ ಅವ್ರು ಏನ್ ಹೇಳಿದ್ರು ಕೇಳೋದು ಮಿನಿಮಮ್ ರೆಸ್ಪೆಕ್ಟ್. ಟೈಮ್ ವೇಸ್ಟ್ ಮಾಡಬೇಡಿ. ಏನು ಯೋಚನೆ ಮಾಡ್ತಿದ್ದೀರಾ? ಕುಂಕುಮ ಇಡಿ.
ಇಡಿ. ರಾಹುಲ್, ಇವಾಗ ನಿಮ್ ಸರ್ದಿ. ತಾಳಿ ತೋರಿಸು ಸರ್ಸು. ಬೇಗ ಸರ್ಸು, ನೆಕ್ಸ್ಟ್ ನವ್ಯ ಅವ್ರಿಗೆ ಕೊಡ್ಬೇಕು. ಬೇಗ. ಥ್ಯಾಂಕ್ ಗಾಡ್ ಲಾಕೆಟ್ ಇದೆ. ಅನಾವಶ್ಯಕವಾಗಿ ನಾನೇ ಅನುಮಾನ ಪಟ್ಬಿಟ್ಟೆ. ಅದ್ಗೆ ನಾವು ಹಾಗೆ ಇಟ್ಕೋಬೇಕಲ್ವಾ? ಬರ್ತಾ ಇದ್ದೀನಿ. ಅದ್ಗೆ ನಿಮ್ ಪೂಜೆ ಮುಗಿತಲ್ವಾ? ಯಾ ನವ್ಯ, ಈಗ ತಾನೇ ಆಗೋಯ್ತು. ಎಲ್ಲರೂ ಬಂದಿದ್ದಕ್ಕೆ, ನನಗೆ ಕೋಆಪರೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀವು ಹೊರಡಿ. ಅಕ್ಕ, ಆ ಲಾಕೆಟ್ ಇಲ್ಲ ಅಂತ ನೀವೇ ಹೇಳಿದ್ದಲ್ವಾ? ಯಾವ ಪ್ರೀತಿ? ಆ ಭಾಷಿಣಿನೇ ಮಿಸ್ ಆಗಿದೆ ಅಂತ ಟೆನ್ಷನ್ ತಗೊಂಡು ಮೇಡಮ್ ಹತ್ರ ಹೇಳಿದ್ಲು. ಅದಕ್ಕೆ ಅಲ್ವಾ ನಾನು ಈ ಪ್ಲಾನ್ ಮಾಡಿದ್ದು. ಸಡನ್ ಆಗಿ ಆ ಲಾಕೆಟ್ ಹೇಗ್ ಬಂತು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅಭ್ಯಾಸ ಇಲ್ದೇ ಇದ್ರು ಕಷ್ಟಪಟ್ಟು ಪೂಜೆ ಮಾಡಿದೆ, ಆದ್ರೂ ಏನೂ ಉಪಯೋಗ ಆಗ್ಲಿಲ್ಲ ಪ್ರೀತಿ. ಸಿಗದೇ ಇರೋದಲ್ಲ ವನಜಕ್ಕ, ದೂರ ಮಾಡಿದ್ದಾರೆ. ನಮಗಿಂತ ಒಂದ್ ಹೆಜ್ಜೆ ಮುಂದೆ ಇಟ್ಟು ಯೋಚನೆ ಮಾಡಿದ್ದಾರೆ. ಯಾರು? ನಿಮ್ಮಿಬ್ಬರನ್ ಬಿಟ್ಟು ಎಲ್ಲಾರು. ಏನ್ ನವ್ಯ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಹೊಸ್ದಾಗ್ ಮಾಡಿರೋ ನಿಮ್ಮ ಪೂಜೆ ಬಗ್ಗೆ, ಡಂಬಿ ತರ ಫೇಲ್ ಆಗಿರೋ ನಿಮ್ಮ ಪ್ಲಾನ್ ಬಗ್ಗೆ. ಪ್ಲಾನಾ? ನಮ್ ಪ್ಲಾನ್ ಏನು? ಬೇಡ ಪ್ರೀತಿ, ಆಕ್ಟ್
ಆಕ್ಟ್ ಮಾಡ್ಬೇಡ. ಸರ್ಸು ವಾಣಿ ಆಗಿದ್ದಾಗ ಆ ನಿಜ ಹೊರಗಾಕಕ್ಕೆ ಕಾಯ್ತಾ ಇದ್ದೆ. ಈಗ ಭಾಷಿಣಿ ಸರ್ಸು ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಕಾಯ್ತಾ ಇದೆಯಾ? ಅದಕ್ಕೆ ತಾಳಿಲಿ ಲಾಕೆಟ್ ಇಲ್ಲ ಅನ್ನೋ ವಿಷಯ ಅಣ್ಣನ್ ಕಣ್ಣಿಗೆ ಬೀಳ್ಬೇಕು ಅಂತಾನೆ ಬೇಕು ಅಂತ ಅದಕ್ಕೆ ಹತ್ರ ಪೂಜೆ ಮಾಡಿಸ್ತಲ್ಲ. ನಾನೇನ್ ಮಾಡ್ಸೋದು? ವನಜಕ ಪ್ಲಾನ್ ಬಗ್ಗೆ, ಆ ಪೂಜೆ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಹೇಳಿ ವನಜಕ.